ಆದರೆ ಪಾಕಿಸ್ತಾನ ನೇರವಾಗಿ ನಮ್ಮ ಪೌರರನ್ನು ಅಟ್ಯಾಕ್ ಮಾಡ್ತಾ ಇದೆ, ಪೌರರ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಿಂದ ಪಾಕಿಸ್ತಾನದ ಮೇಲೆ ಯಾಕೆ ಒತ್ತಡ ಬರ್ತಾ ಇಲ್ಲ? ನೀವು ಮಾಡ್ತಿರೋ ತಪ್ಪು, ನಿಮ್ಮ ಮೇಲೆ ನೀವು ಈ ಥರ ನಡೆದ್ರೆ ನಾವು ನಿಮ್ಮ ಮೇಲೆ ಕಠಿಣವಾದ ಕ್ರಮ ತಗೋತೀವಿ ಅನ್ನೋಂತಹ ಪ್ರಶ್ನೆ ಆಗಲಿ ಒತ್ತಡ ಆಗಲಿ ಯಾಕೆ ಬರ್ತಾ ಇಲ್ಲ? ಪಾಕಿಸ್ತಾನ IMF ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅವರಿಗೆ ಪಾಕಿಸ್ತಾನ ಇರೋದೇ ಒಂದು ಸಾಲದ ಆಧಾರದ ಮೇಲೆ ಅವರ ಆರ್ಥಿಕತೆ 24 times bailouts. ದಿಸ್ ಇಸ್ 24th ಟೈಮ್. ಅಂದರೆ 23 ಸರಿ ಅವರನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಂದ ಬಂದು ದುಡ್ಡು ಏನಾಗುತ್ತೆ? ದೇ ಸ್ಪೆಂಡ್ ಇಟ್ ಆನ್ ಹೋಮ್, ಆನ್ ಟೆರರಿಸಮ್, ಆನ್ ಟೆರರಿಸ್ಟ್. ಅವರು ಪಾಕಿಸ್ತಾನ ಕನ್ವೆನ್ಷನಲ್ ಅಂದರೆ ಸಾಂಪ್ರದಾಯಿಕವಾಗಿ ಯುದ್ಧ ಮಾಡೋದನ್ನ ಮರ್ತೇ ಬಿಟ್ಟಿದ್ದಾರೆ. ಅಲ್ಲಿನ ಜನರಲ್ಗಳು ದೇ ಆರ್ ದ ಬಿಗ್ಗೆಸ್ಟ್ ಬಿಸ್ನೆಸ್ ಮೆನ್ ಆಫ್ ಪಾಕಿಸ್ತಾನ್. ಓಕೆ, ಅವರು ಸಾವಿರಾರು ಗಟ್ಟಲೆ ನೆಲ ಗೌರ್ಮೆಂಟಿಂದನೇ ತೊಗೊಂಡು ಅಲ್ಲಿ ಅವರ ಸೈನಿಕರನ್ನು ರೈತರನ್ನಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಪಿಜ್ಜಾ ಫ್ಯಾಕ್ಟ್ರಿಗಳಿದ್ದಾವೆ, ಅಲ್ಲಿ ಪಿಜ್ಜಾ ಕೆಲಸ ಮಾಡ್ತಿರ್ತಾರೆ ಇವರು. ಎಲ್ಲ ಥರದ ಬಿಸ್ನೆಸ್ಗಳು ದೇ ಆರ್ ದ ಜನರಲ್ಸ್ ಓನ್ ಆ್ಯಂಡ್ ಸೈನಿಕರಲ್ಲಿ ಕೆಲಸ ಮಾಡ್ತಾರೆ. ಸೊ ದೇ ಹ್ಯಾವ್ ನೋ ಕಾನ್ಸೆಪ್ಟ್ ಆಫ್ ಕನ್ವೆನ್ಷನಲ್ ವಾರ್ ಅಂತ ಹೇಳ್ತೀವಲ್ಲ. ಸೊ ಆಮೇಲೆ ಈಗ ಅರ್ಧಕ್ಕರ್ಧ ಸೈನ್ಯ ನಾನು ಹೇಳಿದ್ನಲ್ಲ, ಅದರಲ್ಲಿ ಒಡೆದೋಗಿದೆ ಸೈನ್ಯ. ದರ್ ಇಸ್ ಎ ಮಾಸ್ ಡೆಸರ್ಷನ್. ಯಾವಾಗ ಬಲೂಚಿಗಳು ಈ ಜಫರ್ ಎಕ್ಸ್ಪ್ರೆಸ್ಸನ್ನು ಹೈಜಾಕ್ ಮಾಡಿಬಿಟ್ಟು ಅದರಲ್ಲಿದ್ದ 200 ಜನ ಯೋಧರು ರಜದ ಮೇಲೆ ಹೋಗ್ತಾ ಇದ್ರಲ್ಲ, ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ನ್ಯೂಟ್ರಲೈಸ್ ಮಾಡಿಬಿಟ್ರು. ಆವಾಗ ಪಾಕಿಸ್ತಾನ ಒಪ್ಕೊಳ್ಳಿಲ್ಲ. ಅವ್ರು ಪಾಕಿಸ್ತಾನಗಳು ಇದೇ ಥರ ಕಾರ್ಗಿನಲ್ಲೂ ಅಷ್ಟೇ ಅವ್ರ ಸೈನಿಕರಿದ್ದರು, ಅವ್ರನ್ನ ಹೊಡೆದಾಕಿದಾಗ ಅವರ ಡೆಡ್ ಬಾಡಿನೂ ತೊಗೊಳ್ಳಿಲ್ಲ. ಬಟ್ they give all state honors to terrorists. You saw the coffins covered by their national flag. Terrorists. ಒಂದು ದೇಶ ಇದಕ್ಕಿಂತಲೂ ದೌರ್ಭಾಗ್ಯದ ಸ್ಥಿತಿಗೆ ಬರಬಾರದು ಸರ್. ಅಂದರೆ there is no comparison. ಆಮೇಲೆ ಅವರ ಸೈನಿಕರ ಹೆಣಗಳನ್ನ ನಮ್ಮ ಸೇನೆ ವಿತ್ ಆಲ್ ರಿಲಿಜಿಯಸ್ ರೆಸ್ಪೆಕ್ಟ್ ಅವ್ರನ್ನ ಬರಿ ಮಾಡಿತು. ನಾವು ಅವರ ಅಂತ್ಯೇಷ್ಟಿಯನ್ನು ನಾವು ಮಾಡಿದ್ವಿ ಅವರ ಜನಾಜ ಇದರ ಪ್ರಕಾರ. ಆಮೇಲೆ ಪಾಕಿಸ್ತಾನಕ್ಕೆ ಯಾಕೆ ಇಷ್ಟು ಕೆಟ್ಟ ಹೆಸರಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ ಇವರೇ ಹೇಳಿದ್ರಲ್ಲ ಸರ್, ಹೇಳಿದಾಗೆ ಅವರಿಗೆ ಬಲೂಚಿಗಳನ್ನ ಕಂಡ್ರೆ ಆಗಲ್ಲ, ಬೆಂಗಾಳಿಗಳನ್ನ ಕಂಡ್ರೆ ಆಗ್ತಿದ್ದಿಲ್ಲ, ಅದಕ್ಕೆ ಅವರು ಹೊಡೆದೇ ಹೋಯಿತು.